ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಮ್ ವಂಡರ್ಸ್. ಇವತ್ತು ನಾವು ನಿಜಗಲ್ ಬೆಟ್ಟಕ್ಕೆ ಹೊಂಟೀವಿ. ಸೊ ಆಲ್ರೆಡಿ ನಾವು ಬೇಸ್ ಕ್ಯಾಂಪ್ ರೀಚ್ ಆಗೀವಿ. ಇವತ್ತು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡತ್ತೀವಿ ಫಸ್ಟ್. ಸೊ ಇಲ್ಲಿ ಬಂದು ಬೇಸಿಕಲಿ ಇಲ್ಲಿಂದ ಬೈಕ್ ಹೋಗುತ್ತೆ ಆ ಕಡೆ, ಬಟ್ ಮಳೆ ಆಗಿದ್ದ ಕಾರಣ ಸ್ವಲ್ಪ ನೀರೈತಿ. ಸೊ ನಾವು ಅದಕ್ಕೆ ಅದ್ರ ಪಕ್ಕದಲ್ಲೇ ಇಲ್ಲೇ ಸ್ಟೆಪ್ಸ್ ಐತಿ, ಇಲ್ಲಿ ನೀರು ಐತಿ. ಸೊ ಇದ್ರ ಬಾಜುನ ಇಲ್ಲಿ ಸ್ಟೆಪ್ಸ್ ಐತಿ. ಸೊ ಈಗ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ನಿಜಗಲ್ ಬೆಟ್ಟ ಇಲ್ಲಿ ಐತಿ. ಸೊ ಇದು ರೈಲ್ವೆ ಟ್ರ್ಯಾಕ್, ನೋಡ್ಕೊಂಡು ಕ್ರಾಸ್ ಆಗ್ಬೇಕಷ್ಟ. ಆಲ್ರೆಡಿ ಸನ್ರೈಸ್ ಸ್ಟಾರ್ಟ್ ಆಗೈತಿ, ನಾವಿನ್ನೂ ಇಲ್ಲೇ ಅದೀವಿ. ಸೊ ಇದು ನಮ್ಮ ಬೆಂಗಳೂರಿಂದ 40 ಕಿಲೋಮೀಟರ್ಸ್ ಐತಿ. ಇದು ನೆಕ್ಸ್ಟ್ ಬೆಂಗಳೂರಿಂದ ನೆಲಮಂಗಲ ಬಂದಮೇಲೆ ದಾಬಸ್ಪೇಟೆ ಸಿಟಿ ಐತಲ್ಲ, ಸೊ ದಾಬಸ್ಪೇಟೆಯಿಂದ ನಿಮಗೊಂದು 3-4 ಕಿಲೋಮೀಟರ್ ಆಗ್ಬೋದು. ಸೊ ಇನ್ನು ಸನ್ರೈಸ್ ನೋಡ್ರಿ ಎಷ್ಟು ಚಂದ ಕಾಣಾಗತ್ತೈತಿ. ಸೊ ಈ ನಿಜಗಲ್ ಬೆಟ್ಟದ ಬಗ್ಗೆ ತಿಳ್ಕೋದೇನಂದ್ರೆ, ಇದನ್ನು ಫಸ್ಟ್ ಚೋಳರು ಆಳ್ಯಾರಂತ. ಸೊ ಚೋಳರಾದಮೇಲೆ ಹೊಯ್ಸಳರು, ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯದವರು ಆಳ್ಯಾರಂತ. ಸೊ ಅದಾದಮೇಲೆ ನಮ್ಮ ಮೈಸೂರು ಚಿಕ್ಕ ದೇವರಾಜ ಒಡೆಯರವರು ಇದು ಆಲ್ಮೋಸ್ಟ್ ಹೊಳ್ಳಿ ಕೋಟೆನ ನಿರ್ಮಾಣ ಮಾಡ್ಯಾರಂತ ಹೊಳ್ಳಿ. ಸೊ ನೋಡ್ರಿ ಇಲ್ಲಿ ಆಲ್ರೆಡಿ ಸನ್ರೈಸ್ ಆಯಿತು. ಸೊ ಅವರು ಕೋಟೆನ ಮರುನಿರ್ಮಾಣ ಮಾಡ್ಯಾರಂತ. ಸೊ ಅದಾದಮೇಲೆ 1770ರಿಂದ ಹಿಡಿದು ಹೈದರಾಲಿ ಮತ್ತು ಮರಾಠರು ಇದನ್ನು ಆಳ್ವಿಕೆ ಮಾಡ್ಯಾರ. ಸೊ ಮೇನ್ ಇದು ನಿಜಗಲ್ ಬೆಟ್ಟ ಯೂಸ್ ಮಾಡೋದು ಯುದ್ಧದ ಸೇನೆ ಪರ್ಪಸ್ಸಿಗಾಗಿ. ಸೊ ಇಲ್ಲಿ ನೋಡ್ಬೋದು ಕಲ್ಲಿನ ಮೇಲೆ ಎಷ್ಟೊಂದು ಗಣೇಶನ ಕೆತ್ತಾರ. ಸೊ ಹಂಗೆ ಇತರ ಪಕ್ಕದೊಳಗೆ ಹನುಮಂತಂದು ಎಷ್ಟೊಂದು ಕೆತ್ತಿದ್ದಾರೆ. ಸೊ ಸ್ಟಿಲ್ ನಮ್ಮ ಲಾಯಲ್ಟಿ ಎಲ್ಲೋದ್ರೂ ಇದೊಂದು ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು RCB ಮಾಡೋದು ಮಾಡ್ಯಾರಿ. ಸ್ವಲ್ಪ ದೇವರ ಕೆತ್ತಿದ್ದು ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಇನ್ನೂ ಚಲೋ ಇರ್ತೈತಿ. ನಮ್ಮ ಜನ ಹೆಂಗಂದ್ರೆ, ಅಂಥ ಒಳ್ಳೆ ನಿಮ್ಮ ನೇಚರ್ ಇರಲಿ ಏನೇ ಇರಲಿ, ಬಾಟಲ್ ಹೋಗಿದ್ನ ಎಲ್ಲ ಕಡೆ ಇದು ನೋಡ್ರಿ ಪ್ಲಾಸ್ಟಿಕ್. ಇಷ್ಟು ಪ್ಲಾಸ್ಟಿಕ್ ಬಾಟಲ್ ತೊಗೊಂಬರೋಕ್ಕಿಂತ ಅಂದ್ರೆ ಯೂಸಬಲ್ ಸ್ಟೀಲ್ ಬಾಟಲ್ ತೊಗೊಂಡ್ರೆ ಒಳ್ಳೇದಲ್ಲ. ಎಷ್ಟು ಟ್ರೆಕ್ ಮಾಡಿದ್ರೆ ತೊಗೊಂಡು ಹೋಗ್ಬೋದು. ಸೊ ಅಗೇನ್ ಇನ್ನೊಂದು ಸನ್ರೈಸ್ ನೋಡಿರಿ. ಎಷ್ಟು ಚಂದ ಕಾಣಾಗತ್ತೈತಿ. ಸೊ ಕರೆಂಟ್ ನಿಂತ ಇದೇ ಸ್ಥಳ ಐತಲ್ಲ, ಇಲ್ಲಿಂದ ನಮ್ಮ ಮೈಸೂರು ಅರಸರು ಕಟ್ಟಿದ್ದ ಕೋಟೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರದ್ದು ಎಂಟ್ರೆನ್ಸ್ ನೋಡ್ರಿ. ಸೊ ಇದು ಎಂಟ್ರೆನ್ಸ್. ಹಿಂಗೆ ಒಳಗೆ ಹೋಗೋಣ ಅಂತ ಸ್ವಲ್ಪ ಬಗ್ಕೊಂಡು ಬರ್ಬೇಕು. ಸೊ ನೋಡ್ಬೋದು ಎರಡು ಈ ಕಡೆಯಿಂದ ಫುಲ್ ಕೋಟೆ ಟೈಪ್ ಕಟ್ಟಿದಾರೆ. ಈ ಕಡೆ ಆಂಜನೇಯದ ಮೂರ್ತಿ ಐತಿ. ಈ ಕಡೆ ಐ ಥಿಂಕ್ ಗರುಡ ವಾಹನ ಅನ್ಕೋತೀನಿ, ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಇಲ್ಲಿಂದ ಕೋಟೆ ಸ್ಟಾರ್ಟ್ ಆಕತಿ. ನಂಗೆ ಸ್ವಲ್ಪ ಇದರಿಂದ ಮುಂದೆ ಬಂದಣ. ಇಲ್ಲಿ ಹನುಮಂತ ದೇವರ ಟೆಂಪಲ್ ಐತಿ, ಹನುಮಂತಂದು.
ಸೊ ಇಲ್ಲೇ ನೋಡ್ಬೋದು. IPL ಸ್ಟಾರ್ಟ್ ಆಯ್ತು ಅನ್ನೋಕೆ ಸೂಚನೆ ನೋಡ್ರಿ, ಎಲ್ಲಿ ಹೋದ್ರೂ RCB ಕಾಣಕತ್ಬಿಟ್ಟೈತೆ. ಸೊ ಬಿ ರೆಡಿ ಗೈಸ್, ಇನ್ 2 weeks ಅಷ್ಟೇ. ಹೇ ಹೆದರಾಗತ್ತದ. 3 ತಿಂಗಳಾಯ್ತು ನಾನು ಸ್ಟಾರ್ಟ್ ಮಾಡಿ ವ್ಲಾಗಿಂಗ್. ಸೊ ಆಲ್ರೆಡಿ 270 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇಟ್ಸ್ ರಿಯಲಿ ಹ್ಯಾಪಿ. ಆ್ಯಂಡ್ ವಿಡಿಯೋಸ್ ನೋಡೋರೆಲ್ಲ ಹೇಳ್ತಿರ್ಬೋದು, ಏನು ಬರೀ ಟ್ರೆಕ್ ಸುತ್ತ ಆಗ್ತಾಯಿಲ್ಲ ಅಂತೇಳಿ. ಸೊ ಕರೆಂಟ್ ಸಿಚುವೇಶನ್ ಹೆಂಗೈತೆ ಅಂದ್ರೆ ನಿಮ್ಗೆ ಗೊತ್ತು, ಬೇಸಿಗೆ ಕಾಲದಾಗ ಎಲ್ಲೂ ಬೇರೆ ಹೊರಗಡೆ ಟ್ರಿಪ್ಪಿಗೆ ಹೋಗಕ್ಕೆ, ಸೊ ನೇಚರ್ ಬೈಕ್ ರೈಡ್ ಪ್ಲ್ಯಾನ್ ಮಾಡೋಕೆ ಎಲ್ಲೂ ಗ್ರೀನರಿ ಅಂತೂ ಸಿಗೋಂಗಿಲ್ಲ. ಸೊ ಅಂಥದ್ರಲ್ಲೇ ನಮ್ಮ ಬೆಂಗಳೂರು ನಿಯರ್ ಬೈ ಟ್ರೆಕ್ಸ್ ಏನಿದಾವ, ಸೊ ಅದನ್ನು ಕರೆಂಟ್ಲಿ ಕವರ್ ಮಾಡಕತ್ತೀನಿ. ಸೊ ಮಾನ್ಸೂನ್ ಸ್ಟಾರ್ಟ್ ಆಗಲಿ, ಹೋಗೋಣ ಅಂತ. ಸೊ ಗೊತ್ತು ನಮ್ಮ ಬೆಂಗಳೂರು ನಿಯರ್ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ದವು ಬೈಕ್ ರೈಡ್ಸ್ಗೆ. ಸೊ ಜಸ್ಟ್ ವೇಟಿಂಗ್ ಫಾರ್ ಮಾನ್ಸೂನ್ ಗೈಸ್, ಬೈಕ್ ರೈಡ್ಸು ಮಾಡೋಣ ಅಂತ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಬೇಕಾ. ಸೊ ರೀಚ್ ಮಾಡಿಸ್ರಿ 300, ಇನ್ನೊಂದು 30 ಸಬ್ಸ್ಕ್ರೈಬರ್ಸ್ ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ. ಸೊ ಸಬ್ಸ್ಕ್ರೈಬ್ ಮಾಡಿಸ್ರಿ ಬನ್ನಿರಿ. ಇನ್ನೊಂದು ಸ್ವಲ್ಪ ಐತಿ, ಇನ್ನೇನಿಲ್ಲ. ಸೊ ಇಲ್ಲಿಗೆ ಮ್ಯಾಗ ಹೋಗೋಣ ಅಂತ, ಉಳ್ಕಿದ್ದು ಅಲ್ಲಿಂದ ವ್ಯೂ ನೋಡೋಣ ಅಂತ. ಈಗ ನನಗಂತೂ ನೆಕ್ಸ್ಟ್ ಲೆವೆಲ್ ಕಾಣತೈತಿ, ನಾನು ಇಲ್ಲಿ ನಿಮಗೆ ತೋರ್ಸೋಕ್ಕಾಗಂಗಿಲ್ಲ. ಸೊ ಮ್ಯಾಗ ಹೋಗಿ ಫುಲ್ ಕ್ಲಿಯರಾಗಿ ವ್ಯೂ ತೋರಿಸ್ತೀನಿ, ಬನ್ನಿರಿ ಹೋಗೋಣ ಅಂತ. ಸೊ ಇದ ಗುಹೆ ಒಳಗೆ ಕಲ್ಲು ನೋಡ್ರಿ ಎಷ್ಟು ದೊಡ್ಡ ಅದಾವಂದ್ರೆ. ಸೊ ಫುಲ್ ಇಲ್ಲಿಂದ ಇದು ಒಂದು ರಾಕ್, ನೆಕ್ಸ್ಟ್ ಅಷ್ಟು ಫುಲ್ ಇದು ಒಂದು ರಾಕ್, ದೊಡ್ಡದು. ಸೊ ಇಲ್ಲೇ ಒಲೆ ಬೇರೆ ಹುಡ್ಯಾರ. ಫುಲ್ ಖಾಲಿ ಐತಿ. ಇಲ್ಲೇ ಮತ್ತೆ ಇದು ಐತೆ. ಇಲ್ಲಿ ಹೆಂಗಂದ್ರೆ ಇದು ಇಲ್ಲೇ ದರ್ಗಾನೂ ಐತಂತ. ಸೊ ಟೆಂಪಲ್ ಐತಿ ಇಲ್ಲೇ, ಇಲ್ಲಿ ದರ್ಗಾ ಐತಿ. ಸೊ ಹಿಂದ್ಗಡೆ ನಾವು ಟೆಂಪಲ್ ನೋಡಿದ್ವಿ. ಇಲ್ಲಿ ಹೂವಿನ ಮಾಲೆ ನೋಡ್ಬೋದು. ಸೊ ಇಲ್ಲೇ ದರ್ಗಾ ಐತಿ. ಸೊ ಬನ್ರಿ, ಲೈಕ್ ನಾವು ಅವ್ರು ನೋಡ್ತೀವಿ, ಅವ್ರು ನಮ್ಮನ್ನು ನೋಡ್ತಾರೆ, ಇಷ್ಟ ಆಗೋದು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಗೈಸ್. ಇಂಥ ವ್ಯೂ ಮಾರ್ಚ್ ಒಳಗೆ ನಾ ಇಂಥ ವ್ಯೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇನ್ನೊಮ್ಮೆ ನಿಮ್ಮ ಫ್ರೆಂಡ್ಸ್ ಯಾರು ಕೇಳ್ತಾರಲ್ಲ, ಟ್ರೆಕ್ ಮಾಡಿಂದ ಏನು ಬರೀ ಟ್ರೆಕ್ ಮಾಡ್ತಾರೆ ಏನು ಸಿಗುತ್ತೆ ಅಂತೇಳಿ, ಅವ್ರಿಗೊಮ್ಮಿದು ವ್ಯೂ ತೋರಿಸ್ರಿ. ಸೊ ಬನ್ರಿ, ನೆಕ್ಸ್ಟಲ್ಲೇ ಕೆಳಗೆ ಒಂದು ಸ್ವಲ್ಪ ಏನೋ ಒಂದು ಇದು ಮಾಡಿದ್ದಾರೆ. ಅದು ನನಗೂ ಎಕ್ಸಾಕ್ಟ್ ಅದು ಏನು ಹೇಳ್ಬೇಕಂತ ಗೊತ್ತಿಲ್ಲ, ಅದರ ನೇಮ್ ನೋಡ್ಕೊಂಬರೋಣ. ಇಲ್ಲ ಇದು ನನಗೆ ಲೈಕ್ ಆಗಿದ್ದಂದ್ರೆ ಇದು ಕಲ್ಲು ಎಷ್ಟು ಚಂದ ಫಾರ್ಮೇಷನ್ ಆಗಿದ್ದು.
ಸೊ ಇದು ನಿಯರಿಂದ ಹಿಂಗೆ ಕಾಣುತ್ತೆ. ಸ್ವಲ್ಪ ದೂರಿಂದ ನೋಡಿದ್ರೆ ಇದು ಟೆಂಪಲ್ ಐತಿ. ಎಕ್ಸಾಕ್ಟ್ಲಿ ಎಲ್ಲ ಟೆಂಪಲ್ ಫುಲ್ ಬಿದ್ದೈತಿ ಈಗ. ನಮ್ಗೆ ಇಲ್ಲಿ ದೇವರ ಹೆಸರಂತೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಅಂದ್ರೆ ಏನೋ ಭಾಳ ಹಳೇದೈತಿ. ಸೊ ನಮ್ದಿದು ನಿಜಗಲ್ ಟ್ರಕ್ ಆಗಿತ್ತು. ಸೊ ಚಂದ ಐತಿ, ಬಿಗಿನರ್ಸ್ ಫ್ರೆಂಡ್ಲಿ ಐತಿ ಆ್ಯಂಡ್ ವ್ಯೂ ಚಂದ ಐತಿ. ನಾವು ಬಂದಿದ್ದು ಮಾರ್ಚ್ ಟೈಮು, ನಮಗೆ ಮಾತ್ರ ಮಾರ್ನಿಂಗ್ ವ್ಯೂ ಚಂದ ಸಿಕ್ತು. ಸೊ ಬರ್ರಿ, ಎಂಜಾಯ್ ಮಾಡಿರಿ, ಫ್ಯಾಮಿಲಿ ಸಮೇತನೂ ಬರ್ಬೋದು. ಆ್ಯಂಡ್ ಒಂದು ಪಾಯಿಂಟ್ ಅಂದ್ರೆ ಏನೋ ತಿನ್ನಾಕ್ತಂದ್ರೆ ಮ್ಯಾಗ ಮಂಗಗಳು ಜಾಸ್ತಿ ಅದಾವು, ಅದು ಒಂದು ಕೇರ್ ಒಳಗಿರ್ರಿ ಅಷ್ಟೇ. ಸೊ bye guys, see you in next video.